ಬಕೆಟು ಕೊಡ್ಪಾನು ಎಲ್ಲದವೇನು ಆ ಕಡೆ ಮನೆಗೆ ಅದಾವೇನು ಇಲ್ಲೇ ಐತೆ ಇಲ್ಲೇ ಇದ್ರ ತಗ ಗಾಡಿ ಎಲ್ಲ ತೊಳೆದು ಹೋಗೋಕೆ ಬರ್ತಿತ್ತು ನಾಳೆ ಅಮಾವಾಸ್ಯೆ ಐತಿ ಅಯ್ಯ ಹೋಟ್ಲು ಬಂದದಂಕ ಅಂತತಿ ಚಹಾ ಕುಡಿಯೋಣಂತ ಬಂದೆ ರಮಣ್ಣ ಟೀ ಇಲ್ಲೇನಪ್ಪ ಟೀ ಇಲ್ಲ ಖಾಲಿ ಆಗೈತಿ ನಾವು ಸ್ವಲ್ಪ ಜಲ್ದಿ ಆಗಿತ್ತಲ್ಲ ಅದಾಗ ಗಾಡಿ ತೊಳೆದು ಬಿಡೋಣ ಅಂತ ನಾಳೆ ಅಮಾವಾಸ್ಯೆ ಐತಲ್ಲ ಅದಕ್ಕೆ ಎಲ್ಲ ಒಳಗೆ ತೆಗೆದಿಟ್ಬಿಟ್ಟೆ ನೋಡು ಹೌದೇನು ಹಾಂ ಹಾಂ ನಾನು ಟೀ ಇರ್ತಿತ್ತಲ್ಲ ಲೇಟ್ ಆಗೋ ಮಟ್ಟ ಅದಕ್ಕೆ ಬಂದೆ ಇಲ್ಲಿಲ್ಲ ಮತ್ತು ಸಾಯಂಕಾಲ ರಾತ್ರಿನ ಆಗ್ಬಿಡ್ತೈತಿ ತೊಳೆತಿಗೆ ಗಾಡಿ ಹಾಗಾಗಿ ಈಗ ತೊಳೆದು ಹೋಗ್ಬಿಟ್ರಂತ ಮತ್ತು ಸಾಯಂಕಾಲ ಹೆಚ್ಚು ಮಾಡೋವೆಲ್ಲ ಇರ್ತಾವ ಅದಕ್ಕೆ ಹಾಂ ಮಾಡಪ್ಪ ಮಾಡಾತು ನೋಡ್ಬೇಕು ಆ ಕಡೆ ಹೋಟ್ಲು ತೆಗದೇ ಇಲ್ಲ ಹೊಕ್ಕನಿ ಇದ್ರ ಚಲೋ ನಮಗೆ ಚಾ ಬೇಕಪ್ಪ ಚಾ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ ನೋಡು ಹ್ಞೂ ತೆಗ್ದತ್ ನೋಡು ಆ ಕಡೆ ಅಂಗಡಿ ಹಾಂ ಸರಿ ಬಿಡಪ್ಪ ಮಾಡ್ಕೆ ಕೆಲಸ ನೀನು ಮನೆಗರ ಹೋಗಿ ಬಾಕಿಟು ಸೊಪ್ಪಿನ ಪುಡಿ ಯಾವ ತರ್ತಂತಡಿ ಅಯ್ಯ ತಂದ್ಲ ಲಿಕ್ಕಿನ ಅದಕ್ಕೂ ಹೋಗ್ಯಾಳ ಅನ್ನಿಸ್ತೈತಿ ಎಲ್ಲ ತಂದೆನ ನಾನು ಅದಕ್ಕೆ ಬರಾಕತ್ತಿದ್ ನೋಡಿ ಹ್ಞೂನಪ್ಪ ತಂದೆ ಆಗ್ಲಾಗ್ಲ ಎಲ್ಲ ಅಡ್ಡಾಡ್ಲಿ ಅದಕ್ಕೆ ಸೊಪ್ಪಿನ ಪುಡಿ ಬಾಕಿಟ್ಟು ಎಲ್ಲ ತಂದ್ಬಿಟ್ಟು ನೋಡು. ಚಲೋ ಕೆಲಸ ಮಾಡಿದ್ ಬಿಡು ಕೊಟ್ಪನ್ ಕೆಳಗರ ಇಡು ಒಜ್ಜೆ ಹಾಕತ್ತಿಲ್ಲನ ಅದೇ ಯಾಕೆ ವಜ್ಜಿ ಇಲ್ಲ ವಜ್ಜಿ ಐತಿ. ನೋಡ್ರಿ ಬಡ ಬಡ ಗಾಡಿ ತೊಳೆದು ಇನ್ನು ಮನೆಗೆ ಹೋಗಿ ಕೆಲಸ ಜಾಸ್ತಿ ಅದಾವನ್ನ ಹೆಚ್ಚಬೇಕು ಮಾಡ್ಬೇಕು. ನಾಳೆ ಒಂದು 4 ಗಂಟೆಗೆ ಎದ್ದೇಳ್ಬೇಕಾಕತ್ತೇನ ಎದ್ದು ಪೂಜೆ ಮಾಡಿ ಹೋಟೆಲ್ ತೆಗಿಬೇಕು. ಆಮೇಲೆ ಆದ್ರೆ ಮಾಡೋಕ್ಕಾಗಲ್ಲ 10:30 11 ಗಂಟೆ ಆಕತಿ. ಆಮೇಲೆ ಎಲ್ಲಿ ಮಾಡ್ಕೊಂತ ಕುಂದಿರ್ತೀರಿ ಆಗಂಗಿಲ್ಲ. ಪೂಜೆ ಮಾಡೇ ತೆಗೆದ್ಬಿಡೋಣ. ಹ್ಞೂ ಸರಿ ತಗ ಅದಕ್ಕಾಗಿನ ನಾನು ರಾತ್ರಿಗೆ ಇಟ್ಕೊಂಡಿಲ್ಲಿದ್ನ ರಾತ್ರಿಗೆ ಅಂದ್ರೆ ಮತ್ತೆ ಟೈಮ್ ಆಗಿಬಿಡ್ತೈತೆ ಅದಕ್ಕೆ ಈಗ ತೊಳ್ಯಾಕತ್ ಬಿಡೇನಿ ರಕ್ಷಿತಾ ಅವ್ರು ಫೋನ್ ಮಾಡಿದ್ರನ ಹ್ಞೂ ಆಗಲೇ ಮಾಡಿದ್ರಪ್ಪ, ಈಗೇನು ಸದ್ಯಕ್ಕೆ ಮಾಡಿಲ್ಲ. ಆಕಿ ಮತ್ತು ಪೂಜೆ ಸೇರಿ ಅಡುಗೆ ಮನೆ ಈ ಕಡೆ ಇತ್ತಲ್ರಿ, ಒಲೆ ಇತ್ತಲ್ಲ ಅದನ್ನೆಲ್ಲ ಹೊಲ್ಸಾಗಿತ್ತಲ್ಲ ಎಲ್ಲ ಕ್ಲೀನ್ ಮಾಡಿದ್ರಂತ. ಹಂಗಾಗಿ ಫೋಟೋ ಕಳಿಸಿದ್ರು. ಎಷ್ಟು ಚಲೋ ಕ್ಲೀನ್ ಮಾಡ್ಯಾರ ಗೊತ್ತೇನ. ಹೌದೇನ ಚಲೋ ಆತ್ ಬಿಡು ಅಂದ್ರೆ ಗ್ಯಾಸ್ ಮೇಲೆ ಮಾಡಲ್ಲನಲ್ಲ ಅವರು ಇಲ್ಲ ಅಂತ ಈಕಿನ ಅಂದಿದ್ಲು ಒಂದೆರಡು ಸರಿ ಅತ್ತಿಯರು ಒಲೆ ಮೇಲೆ ಮಾಡು ಗ್ಯಾಸ್ ಮೇಲೆ ಮಾಡಬೇಡ ಅಂತಾರಂದು. ಅದಕ್ಕೆ ಏನಾರ ಕ್ಲೀನ್ ಮಾಡ್ಕೊಂಡಿರ್ಬೇಕು ಅನ್ನಿಸ್ತೈತಿ. ಅದು ಚಲೋ ಬಿಡು ಒಲೆಗೆ ಮಾಡಕತ್ರ ಅಂದ್ರೆ ಒಲೆ ಹಚ್ಚೋದಂದ್ರೆ ತಲೆ ಬೇನೆ. ಮಾಡ್ಲಿ ಬಿಡು ಮಾಡಲಿ ಎಲ್ಲ ರೂಢ ಆಗ್ಬೇಕು. ರಕ್ಷಿತ ಇದ್ರೆ ಅದಕ್ಕೆ ಕಸ ಹೊಡೆದ ಕಲ್ಲು ಒರೆಸಿ ಹೆಚ್ಚರ ಕೊಡ್ತಿದ್ಲಿ ಅದಕ್ಕಾರ ಹೋಗಿ ಮಾಡ್ತಿದ್ದೆ. ಈಗೆಲ್ಲ ಪ್ರತಿಯೊಂದು ನಾವೇ ಮಾಡ್ಬೇಕಲ್ಲ. ಹೆಚ್ಚು ಕೊಡ್ದಂತಾಗ ನಾನು ಹೆಚ್ಚು ಕೊಡ್ತೀನಿ ನೀನು ಮತ್ತೇನೇನು ಮಿಕ್ಕಿದ ಕೆಲಸ ಮಾಡುವಂತೆ. ಬರ್ರಿ ಅಲ್ಲಿ ಗಾಳಿ ಹತ್ರ ಅನ್ಕರಿ ಅಲ್ಲಿ ಹಂಗೆ ಹೊಲ್ಸ್ಕೊಂಡ್ಬಿಡತ್ ನೋಡಿ ಜಾಡಿ ಗಿಡೆಲ್ಲ. ಆತ ಶಾರ್ದ ತೊಳೆಯೋದು ಹ್ಞೂ ರೀ, ಈ ಕಡೆ ಟೇಬಲ್ ಮತ್ತು ಬಂಡಿ ಕೆಳಗೆಲ್ಲ ತೊಳೆದನಿ. ಮೇಲೊಂದು ಸ್ವಲ್ಪ ನೀರು ಹಾಕ್ಬೇಕು. ಹೌದೇನು ಮೇಲಂದ್ರೆ ನಾನು ಹಾಕ್ತೇನೆ ತಗ ನೀನು ಹೋಗು ಕೆಲಸ ಮಾಡ್ಕೆ ಹೋಗಿ ಮನೆಗೆ ಹೋಗಿ ನಾನು ಮೇಲಷ್ಟೆಲ್ಲ ನೀರು ಹಾಕಿ ಹಂಗೆ ಒರೆಸಿ ಬರ್ತಾನಂತ. ಹೌದಾ ಸರಿ ತಗೋರಣ್ಣಂದ್ರೆ ದೌಡ್ ಬರ್ರಿ ಹೆಚ್ಚು ಅದಾವು. ನಾನು ಅಷ್ಟೊತ್ತಿಗೆ ದೋಸೆದು ಮತ್ತು ಇಡ್ಲಿದು ಹಾಕ್ತೇನೆ. ಮಿಕ್ಸಿಗೆ ಹಾಕೋದೇನು ಭಾಳ ಇಲ್ಲ, ನಾಳೆ ಅಮಾವಾಸ್ಯೆ ಸ್ವಲ್ಪ ಕಮ್ಮಿನ ಹಾಕೇನಿ. ಬರ್ರಿ ಅಷ್ಟೊತ್ತಿಗೆ ಚಹಾ ಮಾಡ್ತೇನೆ, ಚಹಾ ಕುಡಿದು ಮಾಡ್ಕೊಳ್ಳೋಣ ಅಂತ ಕೆಲಸ. ಹ್ಞೂ ಹೋಗು ಮೇಲಷ್ಟೇ ಅಲ್ಲ ನೀರು ಹಾಕೋದು ಹಾಕಿ ಒರೆಸ್ಬರ್ತಾನಂತ. ಎಲ್ಲ ತೊಳೆಯೋದಾಯ್ತು. ಕದ ಹಾಕ್ಯಂಡು ಮನೆಗೆ ಹೋಗ್ಬಿಡೋಣ. ನಾಳೆ ಅಮಾವಾಸ್ಯೆ ಐತಂದು ಬೆಳಗ್ಗಿನ ಅಕ್ಕಿ ನಾನು ಹಾಕಿದ್ದೆ, ಮಿಕ್ಸಿಗೆ ಹಾಕ್ಬಿಡೋಣ. ಆಮೇಲೆ ಕೆಲಸ ಆಮೇಲೆ ಹಾಕ್ಬಿಟ್ರೆ ಮುಗಿತೈತೆ ತಗ. ಅಕ್ಕ ಏನು ಮಾಡಕತ್ತಿ? ಓ ಮಿಕ್ಸಿಗೆ ಹಾಕಕತ್ತೀಯಾ? ಮಿಕ್ಸಿಗೆ ಹಾಕಕತ್ತ ನೋಡು. ನಾಳೆ ಅಮಾವಾಸ್ಯೆ ಎಲ್ಲ ಅದಕ್ಕೆ ದೋಸೆಗೆ ಹಾಕಿದ್ದೆ. ಆತ ಏನಾಯ್ತು ಇನ್ನು ಹಾಕದೆ ಆತು. ಇದು ಲಾಸ್ಟ್ನೇ ಜಾರ್ ಹಾಕೋದಾತು ನೋಡು. ಒಂದು ಚಿಂತೆ ಬಗೆಹರಿತ್ತು. ಇದು ಒಂದು ಜಾರ್ ಹಾಕಿ ಕಳಿಸಿಟ್ಬಿಟ್ರೆ ಮುಗೀತು. ನಾಳಿದ್ದು ಮತ್ತೆ ತಿಂಡಿದು ಚಿಂತಿಲ್ಲ. ನಾಳೆ ದೌಡಿದ್ರಬೇಕು ನಾಲ್ಕ. ದೌಡ್ ಅಂದ್ರೆ 6 ಗಂಟೆ. ಹೌದೇನಾ? ಇಷ್ಟೊತ್ತಿಗೆ ಮಮ್ಮಿಯವ್ರ ಪಾಪ ಹೆಚ್ಚಿಗೆ ಅಂತ ಇವತ್ತು ಗಾಡಿ ತೊಳೆದಿರ್ತೈತಿ. ಎಲ್ಲಿ ಲೇಟ್ ಆಕತ್ತೆ ನಾ ಪಾಪ ಮಕ್ಕಳದು. ಮತ್ತು ನಾಳೆ ಬೆಳಗ್ಗೆ ದೌಡ ಹೇಳ್ತಾರೆ ಅವರು. ನಾನು ಇದ್ದಿದ್ರೆ ಏನಾರು ಎಸ್ತಿದ್ನೆ, ಇಲ್ಲ ಬೆಳಗ್ಗೆ ಎದ್ದು ಕಲ್ಲು ಒರೆಸಿ ಕೊಡ್ತಿದ್ದೆ. ಹೌದು ಎಲ್ಲ ಕೆಲಸ ಮತ್ತು ಮಮ್ಮಿನ ಮಾಡ್ಕೋಬೇಕಲ್ಲ. ನಾನು ಹಚ್ಚಿಲ್ಲ, ಫೋನು ಹಚ್ಬೇಕು ಆಮೇಲೆ.
ಊಟ ಮಾಡಿ ಮೇಲೆ ಚಕ್ ಬರ್ತದೆ ಅಂದು ಸುಮ್ಬಿಟ್ಟೆ ನಾನು. ಅಕ್ಕ ಇವತ್ತು ರಾತ್ರಿನ ಕಸ ಹೊಡೆದು ಒರೆಸಿ ಮಕ್ಕಳನ ಏನು ನಾಳೆನ ಎದ್ದು ಒರೆಸೋಣ? ಇವತ್ತೇನು ಬೇಡ ಒರೆಸೋದು. ನಾಳೆ 6 ಗಂಟೆಗೆ ಎದ್ದಿರ್ತವಲ್ಲ, ನೀನು ಹೊರಗಿಂದ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕ, ನಾನು ಒಳಗಿನ ಕಸ ಹೊಡೆದು ಕಲ್ಲು ಒರೆಸ್ತೇನೆ. ಅಷ್ಟೊತ್ತಿಗೆ ಚಹಾ ಮಾಡ್ತೇನೆ. ಇಲ್ಲಾಂದ್ರೆ ನಾನು ಜಳಕಕ್ಕೆ ಹೋಗಿ ಪೂಜೆ ಮಾಡಿಬಿಡ್ತೇನೆ. ನಿಂಗೆ ಬೇಕಂದ್ರೆ ಚಹಾ ಮಾಡಿ ಹೋಗ್ತೇನೆ, ನೀನು ಕುಡಿವಂತಿ. ಆಮೇಲೆ ನೀರು ಇಟ್ಟಿರ್ತಾನಲ್ಲ, ನೀನು ಜಳಕ ಮಾಡಿ ನೀನು ಅದಾಗ ದೌಡ ಮುಗಿಸ್ಬಿಡೋಣಂತ. ಮತ್ತೆ ಲೇಟ್ ಆದಂಗೆಲ್ಲ ಹಂಗೆ ಜಳಕ ಮಾಡೋಂಗಲ್ಲ, ಪೂಜೆ ಮಾಡೋಂಗಿಲ್ಲ. ಆಮೇಲೆ ಹೆಂಗೋ ದೋಸೆಗೆ ಹಾಕೋನಲ್ಲ, ನಾನು ದೋಸೆ ಹಾಕ್ಕೊಡ್ತೀನಿ. 10 ಗಂಟೆ ಏನಕ್ಕೆ ಎಲ್ಲ ಮುಗಿಸ್ಬಿಡೋಣಂತ. ಹ್ಞೂ ಸರಿ ಅಕ್ಕ. ಅಕ್ಕ ನಾಳೆ ಎಲ್ಲಾದರೂ ಹೊರಗೆ ಹೋಗಿ ಬರೋಣ? ನಾಳೆನಾ? ಬ್ಯಾಡ ಬಿಡೆ, ಅಮಾವಾಸ್ಯೆ ಐತಿ. ಸುಮ್ಮನೆ ಯಾಕೆ ಬೇಡ. ಮತ್ತು ಅತ್ತಿ ಕೇಳಿದ್ರು ಅವ್ರು ಬೇಡ ಅಂತಾರೆ. ಸುಮ್ಮನೆ ಯಾಕೆ ಕೇಳೋದು? ಬೇಕಂದ್ರೆ ನಾಡ್ದು ಹೋಗೋಣಂತವೇನು? ಸರಿ ತಗೊಳಕ್ಕ. ಏನಾರು ಕೆಲಸ ಇದ್ರೆ ಹೇಳು, ಇಲ್ಲಾಂದ್ರೆ ಏನು ಮಾಡ್ಬಿಟ್ಟು ಟಿವಿ ನೋಡ್ಕೊಂತ ಕುತ್ಕೊಂತೀನಿ, ಇಲ್ಲಾಂದ್ರೆ ಫೋನ್ ನೋಡ್ಕೊಂತ ಕುತ್ಕೊಂತೀನಿ. ಏನಾರ ಐತಾ ಕೆಲಸ? ಇಲ್ಲ ಕೆಲಸ ಏನಿಲ್ಲ. ನಂದು ಇದು ಮಿಕ್ಸಿಗೆ ಹಾಕೋದಾದ್ರೂ ಮುಗಿದು ನೋಡು, ಉಂಡು ಮಕ್ಕಳದಷ್ಟೇ. ಆಗಲೇ ರೊಟ್ಟಿ ಮಾಡೇವಿ, ರೊಟ್ಟಿ ಮತ್ತು ಬೇಳೆ ಡಾಲ್ ಮಾಡೇವಿ. ಅನ್ನಕ್ಕೆ ಅದಾಕತಿ, ರೊಟ್ಟಿಗೆ ಅದಾಗತಿ, ಉಂಡು ಮಕ್ಕಳದಷ್ಟೇ. ಹೌದಾ? ಸರಿ ತಗ. ಯಾಕೆ ಬೇಜಾರಾಕತ್ತೇನೋ ಒಳಗೆ ಇದ್ದಿದ್ದು ನಿನ್ಗೆ? ಹ್ಞೂ ನೀ ಹೆಂಗಿರ್ತೀಯ ನಮ್ಮ ಒಳಗೆ ಬೇಸರಾಕತ್ತೆ ನನಗೆ. ಅಂಗಡಿಗೂ ಹೋಗಲ್ಲವ ನೀನು ಭಾಳಲ್ಲ? ಇಲ್ಲ, ಇವರೇ ಇರ್ತಾರಲ್ಲ, ಇವ್ರು ಒಳಗೆ ಬಂದ್ರೆ ಅಥವಾ ಹೇಳಿದ್ರೆ ನಾನು ಹೋಗ್ಬೋದು. ಇವರೆಲ್ಲ ಬರಂಗೇ ಇಲ್ಲ, ಹಾಗಾಗಿ ಹೋಗಲ್ಲ. ಸರಿ ತಗ, ನೀನು ಟಿ ವಿಯರ ನೋಡು, ಏನಾರ ಮಾಡು. ಅಷ್ಟೊತ್ತಿಗೆ ಇದು ಒಂದು ಜಾರ್ ಹಾಕಿ ಕಲಿಸಿ ಬರ್ತಾನಂತೆ. ಹ್ಞೂ ಅಕ್ಕ. ಇದು ಒಂದು ಜಾರ್ ಐತಿ. ಸ್ವಲ್ಪ ತಣ್ಣಗೆ ನೀರು ಮುಟ್ಟಂಗಾಗಲ್ಲ ಏನಿಲ್ಲ. ಬೇಡ ಕಲಿಸಿ ಹೋಗ್ಬಿಡ್ತೀನಿ. ಕಲಿಸಿ ಇಟ್ಟಾನಿ. ದೌಡ ಹಾಕೇನಿ, ಮತ್ತೆ ಉಪ್ತತೆ ಇಲ್ಲ ಅಂತ ಅಂದೆ. ಮುಗೀತು ನೋಡವ ಇಲ್ಲಿ ಕೆಲಸ. ಊಟ ಮಾಡಿ ಮಕ್ಕಂಡ್ರೆ ಮುಗೀತು. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಹಾಗೂ ಹೊಸದಾಗಿ ನಮ್ಮ ಕತೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ಹೇಗೆಲ್ಲ ಕೆಲಸ ಮಾಡ್ಕೊತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ಈ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.